ಏನು ಬಿಡುಗಡೆ ಆಯಿತು ಅದು ಮನಮಲ್ಲಿಗೆ ಎನ್ನುವಂಥ ಸಿ ಡಿ. ಇದರ ಹಿಂದೆ ನುಡಿಮಲ್ಲಿಗೆ ಎನ್ನುವಂಥ ನಾಡು ನುಡಿಯ ಬಗೆಗಿನ ಸಿ ಡಿ ಕೂಡ 2019ರಲ್ಲಿ ಬಿಡುಗಡೆಯಾಗಿತ್ತು. ನಂತರ ರಾಚೋಟೇಶ್ವರ ಕೆರೂರಿನ ಒಬ್ಬ ಗುರು ಮೂಲ ಒಬ್ಬ ದೊಡ್ಡ ಸ್ವಾಮೀಜಿ ಆಗಿದ್ದವರು ಅವ್ರ ಬಗ್ಗೆ ಬಂದಂಥ ಸಿ ಡಿ ಕೂಡ ನನ್ನದು ಬಂದಿತ್ತು. ಅದರಲ್ಲಿ 2-3 ಹಾಡುಗಳು ನಂದಿತ್ತು. ಮತ್ತು ಅದೇ ಕೆರೂರಿನ ಬೆಳಗಾವಿ ಇದು ಬಾಗಲಕೋಟೆಯ ಕೆರೂರದು, ಅಲ್ಲಿನ ರಾಯರ ಮಠ ಇದೆ, ರಾಘವೇಂದ್ರ ರಾಯರ ಮಠ. ಆ ಮಠಕ್ಕೆ ಸಂಬಂಧಪಟ್ಟ ಒಂದು ಸಿ ಡಿಯಲ್ಲಿ ಬಂದಾಗಲೂ ಕೂಡ ಸುಪ್ರಭಾತದಿಂದ ಹಿಡಿದು ಮತ್ತು 4 ಗೀತೆಗಳು ನನ್ನದು ಅದರಲ್ಲಿ ಕೂಡ ಬಂದಿದೆ. ನನ್ನದು ಒಂದು 12 ಪುಸ್ತಕಗಳು ಬಂದಿದೆ. 2 ಕಾದಂಬರಿಗಳು, 2 ನಾಟಕಗಳು, 1 ಸಂಪಾದಿತ ಕವನ ಸಂಕಲನ, ಮಿಕ್ಕಿದ ಉಳಿದಂತೆ 2 ಮಕ್ಕಳ ಶಿಶುಗೀತೆಗಳು, ಉಳಿದಂತೆ ತತ್ವಪದಗಳು 2 ಪುಸ್ತಕಗಳು ಬಂದಿದೆ. ಮತ್ತು 4 ಇತರೆ ಕವನ ಸಂಕಲನಗಳು ಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಇದರಲ್ಲಿ ಈ ಸಿ ಡಿಯಲ್ಲಿ ಮನಮಲ್ಲಿಗೆ ಸಿ ಡಿಯಲ್ಲಿ SPB ಅವರು ಇದ್ದಾಗ, ಈಗ ನಮ್ಮ ನಡುವೆ ಇಲ್ಲ, ನನ್ನ ಪುಣ್ಯ ಮತ್ತು ಭಾಗ್ಯ, ಅವರು ನನ್ನ 27 ಇದುವರೆಗಿನ ಗೀತೆಗಳು ರಾಗ ಸಂಯೋಜನೆಯಾಗಿ ಹೊರಹೊಮ್ಮಿದೆ ಸಿ ಡಿಗಳಲ್ಲಿ ಇತ್ಯಾದಿ. ನನ್ನ ರಚನೆಯ ಹಾಡುಗಳನ್ನು SPB ಅವರು 4 ಹಾಡಿದ್ರು ಅನ್ನುವಂಥದ್ದು ನನ್ನ ಬದುಕಿನ ಒಂದು ಸ್ಮರಣೆಯಲ್ಲಿ ಎಂದೆಂದಿಗೂ ಇರುವಂಥ ವಿಚಾರ. ಹಾಗಾಗಿ ಇವತ್ತು ತಡವಾಗಿ ಈ ಕಾರ್ಯಕ್ರಮ 2-3 ವರ್ಷಗಳ ನಂತರ ನಡೀತಾ ಇದೆ. ಹಾಗಾಗಿ ಇವತ್ತು ಬಿಡುಗಡೆಯಾಗಿದೆ. ನಾವು ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿರುವಂಥವರು, ನಮಗೆ ಎಲ್ಲ ಕಾರ್ಯಗಳು ಎಲ್ಲ ಸಂದರ್ಭಗಳು ಖುಷಿ ಕೊಡುವಂಥದ್ದೇ, ಅದರಲ್ಲಿ ನಿರಂತರವಾಗಿ ಇರುವಂಥದ್ದೇ. ಹಾಗಾಗಿ ಇದು ಅತ್ಯಂತ ಸ್ಮರಣೆಯ ದಿನ. ನಮ್ಮ ಜಾಣಗೆರೆ ವೆಂಕಟರಾಮಯ್ಯ ಸಾಹೇಬರು ಹೆಚ್ಚು ಕಡಿಮೆ ನನಗೆ 84ನೇ ಇಸವಿಯಿಂದ ನನಗೆ ಅವರ ಆತ್ಮೀಯ ಬಳಗದಲ್ಲಿ ನಾನು ಸೇರಿಕೊಂಡೆ. ಅವರು ದೊಡ್ಡ ದೊಡ್ಡ ಪತ್ರಿಕೆಯ ಸಂಪಾದಕರಾಗಿದ್ದವರು. ಅವರ ಜಾಣಗೆರೆ ಪತ್ರಿಕೆ ಆ ಥರದ ಅದೆಲ್ಲ ರಾಜ್ಯಮಟ್ಟದ ಪತ್ರಿಕೆಗಳಲ್ಲೂ ಕೂಡ ನಾನು ಬರೀತಾ ಇದ್ದೆ. ಇತ್ತೀಚೆಗೆ ನನ್ನ ಸಾಹಿತ್ಯದ ಕ್ಷೇತ್ರಕ್ಕೆ ಅವ್ರ ಬೆಂಬಲ ಮತ್ತು ಆಶೀರ್ವಾದ ಎಂದೆಂದಿಗೂ ಇದೆ ಎನ್ನುವ. ಇವತ್ತಿನ ಕಾರ್ಯಕ್ರಮ ತುಂಬ ಅಪರೂಪದ್ದು. ಏಕೆಂದರೆ ಒಂದು ಸಂಗೀತ ಕ್ಷೇತ್ರದ ಮಹಾನ್ ದಿಗ್ಗಜ, ಅದರೊಳಗೂ ನಮ್ಮ ಪುತ್ತೂರು ನರಸಿಂಹನಾಯಕರ ಅಭಿನಂದನೆ. ಏಕೆಂದರೆ ಅವ್ರಿಗೆ ಇತ್ತೀಚೆಗೆ ಸಂತ ಶಿಶುನಾಳ ಶರೀಫರ ಪ್ರಶಸ್ತಿ ಬಂದಿತ್ತು. ಆ ಕಾರಣಕ್ಕಾಗಿ ಅವ್ರಿಗೆ ಅಭಿನಂದನೆ. ಇನ್ನೊಂದು ನನ್ನ ಪತ್ರಕರ್ತ ಗೆಳೆಯ ಅಲ್ಲೆಗೆರೆ ಶಂಕರ್ ಅವರ ಒಂದು ಸಿ ಡಿ, ಅಂದರೆ ಧ್ವನಿ ಸಾಂದ್ರಿಕೆ ಬಿಡುಗಡೆ ಕಾರ್ಯಕ್ರಮ, ಎರಡೂ ಭಾಳ ಅಚ್ಚುಕಟ್ಟಾಗಿ ನಡೆದು. ಮತ್ತು ಇಲ್ಲಿ ಗೀತೆ ಬರೆದಂಥ ಕವಿಯೂ ಇದ್ದರು, ಮತ್ತು ರಾಗ ಸಂಯೋಜನೆ ಮಾಡಿದಂಥ ಸಂಗೀತ ನಿರ್ದೇಶಕರು ಕೂಡ ಇದ್ದರು, ಮತ್ತು ಗೀತೆಗಳನ್ನು ಹಾಡಿದಂಥ ಗಾಯಕರು ಕೂಡ ಇದ್ದರು. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಅನೇಕ ಗಾಯಕರು ಇಲ್ಲಿ ವೇದಿಕೆಯಲ್ಲಿ ಹಂಚಿಕೊಂಡಿದ್ದರು. ಇವರೆಲ್ಲರ ಸಮ್ಮುಖದಲ್ಲಿ ನಡೆದಂಥ ಈಗ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತು. ಅದರೊಳಗೂ ಭಾಳ 2-3 ಗಂಟೆ ನಡೆದರೂ ಕೂಡ ಎಲ್ಲರೂ ಅಚ್ಚುಕಟ್ಟಾಗಿ ಅದನ್ನು ಕೇಳಿ ಆನಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಯೋದಕ್ಕೆ ಸಾಧ್ಯ ಮಾಡಿಕೊಟ್ರು. ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಬೆಂಗಳೂರು ನಗರದಲ್ಲಿ ಹೆಚ್ಚು ನಡೀಬೇಕು. ಏಕೆಂದರೆ ಬೆಂಗಳೂರಿಗರಿಗೆ ಭಾಳ ಈ ಥರದ ಕಾರ್ಯಕ್ರಮಗಳ ಅವಶ್ಯಕತೆ ಹೆಚ್ಚಿದೆ. ಬೆಂಗಳೂರು ನಗರ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಗರ ಆಗಬೇಕಾಗಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಇದ್ದಾವೆ. ಬೇರೆ ಬೇರೆ ಕಾರಣಕ್ಕಾಗಿ ಕಡಿಮೆ ಆಗ್ತಿದ್ದಾವೆ. ಕನ್ನಡದ ಸೊಲ್ಲು ಕಡಿಮೆ ಆಗ್ತಿದೆ, ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಡಿಮೆ ಆಗ್ತಿದ್ದಾವೆ. ಆ ರೀತಿ ಆಗಬಾರ್ದು. ಹೆಚ್ಚು ಕಾರ್ಯಕ್ರಮಗಳಾಗಿ ಇದೊಂದು ಕನ್ನಡಿಗರ ರಾಜಧಾನಿ ಅನ್ನೋದನ್ನ ಸಾಬೀತು ಮಾಡುವ ಎಲ್ಲ ಅವಕಾಶಗಳನ್ನು ಕನ್ನಡಿಗರು ಬಿಟ್ಕೊಡ್ಬಾರ್ದು. ಅದನ್ನು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಈ ಥರದ ಕಾರ್ಯಕ್ರಮಗಳು ಮಾಡುವ ಮೂಲಕ ನಮ್ಮ ಜನರನ್ನು ಜಾಗೃತಗೊಳಿಸಬೇಕು. ಅವ್ರಿಗೆ ಒಳ್ಳೆಯ ಸಂಗೀತವನ್ನು ಕೇಳಿಸ್ಬೇಕು ಮತ್ತು ಒಳ್ಳೆಯ ವಿಚಾರಗಳನ್ನು ಅವ್ರಿಗೆ ಕಿವಿಗೆ ಮುಟ್ಟಿಸ್ಬೇಕು ಅನ್ನುವ ಆಗ್ರಹ ನನ್ನದು. ಇತ್ತೀಚಿನ ದಿನಗಳಲ್ಲಿ ಯಾರೇ ಕಾರ್ಯಕ್ರಮಕ್ಕೂ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಹಣೆ ಬರೆಯುವು ಒಂದೇ. ಆದರೆ ಎಲ್ಲಕ್ಕೂ ಸರ್ಕಾರಗಳು ನಂಬ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಏನೇನೂ ಪ್ರಯೋಜನ ಆಗಲ್ಲ. ಯಾಕೆಂದರೆ ಇಲಾಖೆಗಳಿದ್ದಾವೆ, ಕನ್ನಡ ಸಂಸ್ಕೃತಿ ಇಲಾಖೆ. ಈ ಥರದ ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಮತ್ತು ಸಹಕಾರವನ್ನು ಕೊಡಬೇಕು. ಕೊಟ್ಟರೆ ಅದರ ನೆರವು ಕೊಡಬೇಕು. ಕೊಟ್ಟರೆ ಈ ಥರದ ಕಾರ್ಯಕ್ರಮಗಳು ಹೆಚ್ಚುತ್ತವೆ. ಆದರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯವೈಖರಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಆಗೋಗ್ಬಿಟ್ಟಿದೆ. ಆದರೆ ಅದು ಇವತ್ತು ತಿದ್ದುಕೋಬೇಕಾಗಿದೆ.
ಇದೆ. ಈ ಥರದ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚು ಅನುದಾನವನ್ನು ನೆರವನ್ನು ಕೊಡುವ ಮೂಲಕ ಕನ್ನಡಿಗರ ಈ ರಾಜಧಾನಿಯನ್ನು ಭಾಳ ಸಾಂಸ್ಕೃತಿಕ ನಗರವಾಗಿ ರೂಪಿಸಬೇಕಾದ ಜವಾಬ್ದಾರಿ ಕನ್ನಡ ಸಂಸ್ಕೃತಿ ಇಲಾಖೆ, ಸಾಹಿತ್ಯ ಪರಿಷತ್ತು ಮತ್ತು ಬೇರೆ ಬೇರೆ ಅಕಾಡೆಮಿಗಳಿಗೂ ಕೂಡ ಇದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ವಿಡಿಯೋ ಮುಖಾಂತರ ಎಷ್ಟು ಜನ ಯುವತಿಯರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಇಂಥವ್ರಿಗೆ ನೀವು ಕನ್ನಡ ಸಾಂಸ್ಕೃತಿಕ ಬಗ್ಗೆ ಏನು ಹೇಳಕ್ಕೆ? ಇವತ್ತು ಯುವ ಸಮೂಹ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂದರೆ ಚೆನ್ನಾಗಿ ಗೊತ್ತಿದೆ. ಆದರೆ ಆ ಯುವ ಸಮೂಹ ಅದು ಆ ಹಾದಿಯನ್ನು ಬಿಟ್ಟು ವಾಪಸ್ ಬರಬೇಕಾಗಿದೆ. ವಾಪಸ್ ಬಂದು ಸುಸಂಸ್ಕೃತವಾದಂಥ ಕನ್ನಡ ಸಂಗೀತ ಕಾರ್ಯಕ್ರಮಗಳು ಮತ್ತು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೇಳುವ, ಆನಂದಿಸುವ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದರೆ ಅವರು ದಿಕ್ಕು ತಪ್ತಾರೆ, ಹಾದಿ ತಪ್ಪಿ ಅವರು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂಥ ದಿನಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯುವ ಸಮೂಹ ಇಂಥ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿಕೊಂಡು ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಪ್ರೋತ್ಸಾಹ ಕೊಡ್ತಾ ತಾವು ಕೂಡ ಒಳ್ಳೆಯ ಹಾದಿಯನ್ನು ಹಿಡಿಬೇಕು ಅಂತೇಳಿ ನಾನು ಆಶಿಸ್ತೇನೆ. ಇವತ್ತಿನ ಪ್ರೋಗ್ರಾಮ್ ನನಗೆ ಇದು ಒಂದು ರೀತಿಯ ಅನಿರೀಕ್ಷಿತ ಅಂತ ಹೇಳೋದಕ್ಕಿಂತ ಕಾರ್ಯಕ್ರಮ ಇರೋದು ಗೊತ್ತಿದೆ. ಆದರೆ ಇಲ್ಲಿ ನನಗೆ ಅಭಿನಂದನೆ ಅನ್ನೋದು ಆಮೇಲೆ ಗೊತ್ತಾಗಿರೋದು. ಮೊದಲಿಗೆ ನಮ್ಮ ಹಲಗೆರೆ ಶಂಕರ್ ಅವರು ಬರೆದ ಹಾಡುಗಳ ಒಂದು ಧ್ವನಿ ಸಾಂದ್ರಿಕೆ, ಅದರ ಬಿಡುಗಡೆಯ ಸಮಾರಂಭ, ಲೋಕಾರ್ಪಣೆಯ ಸಮಾರಂಭ ಅಂತ ಹೇಳಿದರು ಅವರಾಗಲಿ ಅಥವಾ ಶಿರೂರ್ ಸರ್ ಆಗಲಿ ಮತ್ತು ಪ್ರವೀಣ್ ಅವರಾಗಲಿ. ಆಮೇಲೆ ಹಾಗೇ ಒಂದು ಸಣ್ಣ ಮಟ್ಟಿಗೆ ನಾವು ಏನೋ ಒಂದು ಗೌರವ ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿದರು. ಸಾಮಾನ್ಯವಾಗಿ ನನಗೆ ಇದರಲ್ಲಿ ಆಸಕ್ತಿ ಕಡಿಮೆ, ಈ ಸನ್ಮಾನ ಅದರಲ್ಲೆಲ್ಲ. ಅಭಿನಂದನೆ, ಯಾಕಂದರೆ ಅದು ಒಂದು ರೀತಿಯ ಉದ್ದಟತನ ಅಂತಲ್ಲ, ಆದರೆ ನಮ್ಮ ಸಂಗೀತವನ್ನು ಜನ ಕೇಳಿ ಆನಂದಿಸೋದೇನಿದೆಯಲ್ಲ ಅದೇ ಒಂದು ನಮಗೆ ದೊಡ್ಡ ಒಂದು ಪ್ರಶಸ್ತಿ, ಅದೇ ಒಂದು ದೊಡ್ಡ ಅಭಿನಂದನೆ. ಆದರೆ ಹಲ್ಲಿಗೆರೆಯವರಾಗಲಿ ಅಥವಾ ಶಿರೂರವರಾಗಲಿ, ಪ್ರವೀಣ್ ಅವರಾಗಲಿ, ಇವರೆಲ್ಲ ತೋರಿಸಿರೋ ಪ್ರೀತಿ ನೋಡಿದಾಗ ಆ ಪ್ರೀತಿಯನ್ನು ನಾವು ಒಂದು ರೀತಿಯಲ್ಲಿ ಏನು ತಿರಸ್ಕಾರ ರೀತಿಯಲ್ಲಿ ನೋಡಬಾರ್ದು ಅನ್ನುವ ಒಂದು ಉದ್ದೇಶದಿಂದ ನಾನು ಬಂದೆ. ಇಲ್ಲಿ ಬಂದಾಗ ಇಲ್ಲಿಯ ಕಾರ್ಯಕ್ರಮ ಒಂದು ಅತ್ಯಂತ ಆತ್ಮೀಯ ಒಂದು, ಈಗ ಮನೆಯಲ್ಲೇ ಎಲ್ಲರೂ ಕೂತು ಮಾತಾಡಿದಾಗ ಯಾವ ರೀತಿಯ ಸಂತೋಷ ಸಿಗುತ್ತೆ, ಒಂದು ರೀತಿಯ ಕುಶಲೋಪರಿ ಮಾತಾಡ್ತಾ ಮಧ್ಯದಲ್ಲಿ ಒಂದು ಹಾಡು, ಹೀಗೆ ಭಾವನೆ ಬಂತು ಹೊರತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿಬಿಟ್ಟು ಸಾವಿರಾರು ಜನ ಸೇರಿದಂತಹ ಒಂದು ಕಾರ್ಯಕ್ರಮದ ಥರ ಆ ರೀತಿ ಅನ್ನಿಸಲೇ ಇಲ್ಲ ಎಲ್ಲೂ ಕೂಡ. ಇಷ್ಟು ಜನ ಬಂದರೂ ಕೂಡ ಪ್ರತಿಯೊಬ್ಬರು ತಾವು ಕಾರ್ಯಕ್ರಮದಲ್ಲಿ, ಒಂದು ಮನೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೆಯುತ್ತಲ್ಲ ಆ ರೀತಿ ನಡೆದಿದ್ದು ಅತ್ಯಂತ ಸಂತೋಷ ಆಗಿದೆ ನನಗೆ. ಮತ್ತು ಈ ವಿಚಾರದಲ್ಲಿ ಹಲ್ಲೆಗೆರೆಯವರಾಗಲಿ ಅಥವಾ ಶಿರೂರವರಾಗಲಿ, ಪ್ರವೀಣ್ ಅವರಾಗಲಿ ನಡೆಸಿದ ರೀತಿ, ಮತ್ತು ಇಲ್ಲಿ ಬಂದಂತಹ ನಮ್ಮ ಅಧ್ಯಕ್ಷರು ಮತ್ತು ಪ್ರತಿಯೊಬ್ಬ ಹಿರಿಯರು ಕೂಡ ಮಾತಾಡಿದ ರೀತಿ ನಮಗೊಂದು ರೀತಿಯಲ್ಲಿ ಮಾರ್ಗದರ್ಶನ, ಮತ್ತು ನಾವು ಹೇಗಿರಬೇಕು ಅನ್ನೋದನ್ನು ನಮಗೆ ಒಂದು ದಿಕ್ಸೂಚಿ ಕೂಡ ಆಗಿದೆ. ಅದರಿಂದ ನನಗೆ ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮ. ಅದಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಈ ನಮಗೆ ಅಭಿನಂದನೆ ಮಾಡಿದಂತಹ ಎಲ್ರಿಗೂ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಸರ್, ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಶಂಕರ್ ಮನೆ ಅಕ್ಕಪಕ್ಕ ಇರೋದ್ರಿಂದ ನಾನು ಶಂಕರ್ ಒಡನಾಟ ತುಂಬ ಇತ್ತು. ಅವರದ್ದು ನನಗೆ 10 ವರ್ಷದಿಂದ ಪರಿಚಯ. ಅವರು ಇತ್ತೀಚೆಗೆ 2019ರಿಂದ ನುಡಿ ಮಲ್ಲಿಗೆಯಿಂದ ಒಂದು ಕ್ಯಾಸೆಟ್ನ ಬಿಡುಗಡೆ ಮಾಡಿದರು. ಕನ್ನಡದ ಬಗ್ಗೆ ಅದು ತುಂಬ ಅದ್ಭುತವಾಗಿ ಮೂಡಿಬಂತು. ಅವರು SP ಅವರು ಆಡಿರೋದನ್ನ ನಾನು ಸಹ ಸ್ಟೇಜಲ್ಲಿ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಆಡಿದ್ದೀನಿ. ಹಾಗಾಗಿ ಅವ್ರಿಗೆ ಹಾಡಿಗೆ ಫಿಲಮ್ ಹಾಡುಗಳಿಗಿನ್ನ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಆ ಹಾಡು. ಕನ್ನಡವೇ ಸತ್ಯ ಕನ್ನಡವೇ ನೀತಿ ಎಂಬ ಹಾಡು. ಆಮೇಲೆ ಇನ್ನೂ ತುಂಬ ನಾಡಗೀತೆಗಳನ್ನು ಹಾಡಿದ್ದಾರೆ SP ಅವರು. ಅವರ ಹಾಡುಗಳನ್ನು ಸಹ ನಾನು ಆಡಿದ್ದೀನಿ. ಆಮೇಲೆ ಮನಮಲ್ಲಿಗೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಶಂಕರ್ ಅವರ ಒಂದು ಏನು ಸಾಹಿತ್ಯದ ಮೆರುಗು ಒಳಗಡೆ ಇದೆ ಅದು ಈ ಥರ ಕಾರ್ಯಕ್ರಮದಿಂದ ಹೊರಹೊಮ್ಮಿದೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಬಗ್ಗೆ ಇನ್ನೊಂದು ತತ್ವಪದಗಳು ತುಂಬ ಬರೆದಿದ್ದಾರೆ. ಇನ್ನೂ ಜಾಸ್ತಿ ಕನ್ನಡವನ್ನು ಉತ್ತುಂಗಕ್ಕೆ ಏರಿಸಲಿ ಎಂದು ನನ್ನ ಆಶಯ ಮತ್ತು ಅತಿಯಾದ ಪ್ರೀತಿ ಇದೆ. ಅವರು ಹೀಗೆ ಮುಂದುವರಿಲಿ ಅಂತ ನನ್ನ ಅನಿಸಿಕೆ ಸರ್. ಬಹಳ ಅಪರೂಪದ ಕಾರ್ಯಕ್ರಮ, ಹಾಗೆ ವಿಶಿಷ್ಟವಾದ ಕಾರ್ಯಕ್ರಮ. ಎಷ್ಟು ಮಟ್ಟಿಗೆ ಅಂದರೆ ಗೀತೆಯನ್ನು ಬರೆದಂಥ ಕವಿಯನ್ನು ಎದುರುಗಡೆ ಕೂರಿಸ್ಕೊಂಡು ಮತ್ತು ಆ ಕವಿತೆಗೆ ರಾಗ ಸಂಯೋಜನೆ ಮಾಡಿದಂಥ
ಪುತ್ತೂರು ನಾಯಕರನ್ನ ಕೂರಿಸ್ಕೊಂಡು ಮತ್ತು ಇಲ್ಲಿರುವ ಗೀತೆಗಳನ್ನು ಹಾಡಿದ ಗಾಯಕರ ಜೊತೆಗೆ ಬೇರೆ ಗಾಯಕರನ್ನು ಕೂಡ ಕೂರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಭಾಳ ಸಾಧಾರಣವಾದ ಕಾರ್ಯಕ್ರಮ ಅಲ್ಲ. ಹಾಗಾಗಿ ಇಂಚರ ಪ್ರವೀಣ್ ಆಗಲಿ ಅಥವಾ ಶಿರೂರವರಾಗಲಿ, ಶಂಕರ್ ಅವರಾಗಲಿ, ಇವರೆಲ್ಲರೂ ಸೇರಿ ಮಾಡಿರುವ ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ.